ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೀಲಾ ಜೆಟಿ ಪಾಲ್ಸ್ ಬ್ಲಾಗ್. ಇವತ್ತಿನ ದಿನ ನಾವು ಬನ್ನೇರುಘಟ್ಟ ರೋಡ್ನಲ್ಲಿರುವಂಥ ಆಶಾಪುರ ಮಾತಾಜಿ ಟೆಂಪಲ್ಗೆ ಬಂದಿದ್ದೀವಿ. ಈ ಒಂದು ದೇವಸ್ಥಾನದಲ್ಲಿ ನಾವು ಶಿವ, ಪಾರ್ವತಿ ಹಾಗೆ ಗಣಪತಿಯನ್ನು ಕಾಣಬಹುದಾಗಿದೆ. ಇದು ಉತ್ತರದ ಜೈನರ ಒಂದು ದೇವಸ್ಥಾನವಾಗಿದೆ. ಉತ್ತರದ ಮಾದರಿಯಲ್ಲಿರುವಂಥ ದೇವಸ್ಥಾನವನ್ನು ಬೆಂಗಳೂರಿನಲ್ಲಿ ಕಾಣಕ್ಕೆ ಸಿಗೋದು ತುಂಬಾ ಕಡಿಮೆ. ಆ ದೃಷ್ಟಿಯಲ್ಲಿ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ತುಂಬಾ ಸುಂದರವಾಗಿದೆ ಅಂತಲೇ ಹೇಳಬೇಕು. ಇಲ್ಲಿ ನಿಮ್ಮ ಆಸೆಗಳನ್ನು ಈಡೇರಿಸುವಂಥ ಒಂದು ಕಾಣಿಕೆ ಡಬ್ಬಿ ಕೂಡ ಇದೆ. ನೋಡಿ, ಗಣಪತಿ ವಿಗ್ರಹವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಇದರ ಮುಂದೆ ಸಾಕಷ್ಟು ಸುಂದರವಾದ ಕೆತ್ತನೆಯನ್ನು ಕಾಣ್ಬೋದು. ಹಾಗೆ ಇಲ್ಲಿ ಬಂದಿರುವಂತಹ ಜನರು ಕೂಡ ಸಾಕಷ್ಟು ಮಂದಿ ಇದ್ದಾರೆ. ಇವರು ತಮ್ಮ ಆಸೆಗಳನ್ನು ಬರೆದು ಈ ಬುಟ್ಟಿನಲ್ಲಿ ಹಾಕ್ತಿದ್ದಾರೆ. ಇದು ನೆರವೇರುತ್ತೆ ಅನ್ನೋದು ಇವರ ನಂಬಿಕೆಯಾಗಿದೆ. ಹಾಗೆ ಇಲ್ಲಿ ನಾವು ಗೋವಿನ ಒಂದು ವಿಗ್ರಹವನ್ನು, ಸಿಂಹವನ್ನು ಕೂಡ ಕಾಣಬಹುದಾಗಿದೆ ದೇವ ಪ್ರತಿಮೆಯ ಮುಂದೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ವೀಕೆಂಡಿನಲ್ಲಿ ತುಂಬಾ ಜನ ಕೂಡ ಇರ್ತಾರೆ. ಇದು ಶಿವನ ಒಂದು ವಿಗ್ರಹವನ್ನು ಇಲ್ಲಿ ಕಾಣಬಹುದಾಗಿದೆ. ಹರ ಹರ ಮಹಾದೇವ್ ಅಂತ ಎಲ್ಲರೂ ಇಲ್ಲಿ ಘೋಷಣೆಯನ್ನು ಹಾಕ್ತಾ ಇದ್ರು. ತುಂಬ ಸುಂದರವಾಗಿರುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ನಮ್ಮ ಬೆಂಗಳೂರಿನಿಂದ ಕೇವಲ 20 ಕಿಲೋಮೀಟರ್ನಲ್ಲಿ ಈ ಒಂದು ದೇವಸ್ಥಾನವನ್ನು ಕಾಣಬಹುದಾಗಿದೆ. ನೋಡಿ, ಪ್ರಕೃತಿಯ ಮಧ್ಯದಲ್ಲಿರುವಂಥ ತುಂಬಾ ಸುಂದರವಾದಂಥ ಸ್ಥಳ ಅಂತಲೇ ಹೇಳ್ಬೋದಾಗಿದೆ. ಹಾಗೆ ಇಲ್ಲಿ ನೀವು ಒಂದು 2 ಗಂಟೆಗಳನ್ನು ಕಾಲ ಕಳೆದ್ರೆ ನಿಮಗೂ ಕೂಡ ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲ ದೊರಕುತ್ತೆ ಅನ್ನೋದಂಥ ಒಂದು ಭರವಸೆಯನ್ನು ನಾನು ಕೊಡಬಲ್ಲೆ. ನೋಡಿ, ಕೆತ್ತನೆ ಎಷ್ಟು ಸುಂದರವಾಗಿದೆ ಅಂತ. ಬಿಸಿಲಿನ ಟೈಮ್ನಲ್ಲಿ ಹೋದರೂ ಕೂಡ ದೇವಸ್ಥಾನ ತುಂಬಾ ಶಾಂತವಾಗಿ, ಪ್ರಶಾಂತವಾಗಿ, ತಂಪಾಗಿ ಇತ್ತು ಅಂತ ಹೇಳೋಕ್ಕೆ ಖುಷಿಯಾಗತ್ತೆ. ನೋಡಿ, ಆವರಣ ಕೂಡ ತುಂಬಾ ಅಗಲವಾಗಿದೆ. ಬೆಂಗಳೂರಿನಿಂದ ತುಂಬಾ ಹೊರಗಡೆ ಬಂದಿದ್ದೀವಿ, ಎಲ್ಲೋ ದೂರ ಬಂದಿದ್ದೀವಿ ಎನ್ನುವಂಥ ಒಂದು ಅನುಭವ ನಿಮಗಾಗತ್ತೆ. ಹಾಗೆ ಇಲ್ಲಿ ಪ್ರಸಾದ ಕೂಡ ನಿಮಗೆ ವಿತರಿಸ್ತಾರೆ. ಮಧ್ಯಾಹ್ನ, ಸಂಜೆ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು ಕೂಡ ಪ್ರಸಾದವನ್ನು ಸಿಗುತ್ತೆ. ಮಧ್ಯಾಹ್ನವಾಗಿದ್ದರಿಂದ ಇಲ್ಲಿ ರೊಟ್ಟಿ ಮತ್ತು ಅನ್ನದ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿತ್ತು. ನೀವು ಒಮ್ಮೆ ಭೇಟಿ ಕೊಡಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.